यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇದೊಂದು ಬಂದು ಟೆಂಡರ್ ಇದು ಒಂದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬರೋ ಗಂಟೆ ಮತ್ತೆ ಹದಿನೆಂಟು ಭಾಳ ಮಾತಾಡೋದು ಭಾಳ ಮಾತಾಡಿದ್ರೆ ದಯವಿಟ್ಟು ಹಂಗೆ ಮಲತಾಯಿ ಧೋರಣೆ ನಮಗೆ ಮಾಡಬೇಕು. ಮಹಾಪೌರ ಉಪಮಹಾಪೌರ ಇಲ್ಲ ನನ್ನ ಸಮಸ್ಯೆ ಬಹಳ 18ನೇ ವಾರ್ಡ್ ಸದಸ್ಯ ನಾನು. ನಮ್ಮ ವಾರ್ಡು ಬಹಳ ದೊಡ್ಡದು, ತುಂಬಾ ಹಿಂದುಳಿದ, ಅದು ಮೈನಾರಿಟಿ ವಾರ್ಡ್ ಹೆಚ್ಚಿಗೆ ಇರುವಂತದ್ದು. 20-25 ವರ್ಷಗಳ ಕಾಲ ಕೆಲಸ ಆಗಿಲ್ಲ. ನನ್ನ ವಾರ್ಡಲ್ಲಿ ನೀರಿನ ಯುಜಿಡಿ ಸಮಸ್ಯೆ ಬಹಳ ಇದೆ ಸರ್. ತಾವು ಹೋದ ಜಿಬಿ ಮೀಟಿಂಗ್ ನಲ್ಲೇ ತಾವು 10 ಲಕ್ಷ ರೂಪಾಯಿ ಮೇಂಟೆನೆನ್ಸ್ಗೆ ಅಂತ ಕೊಡ್ತಿದ್ರಿ. ಅದು ಇದುವರೆಗೂ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಒಂದು ನಾವು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರಾಗಿ ಯಾವುದೇ ಮನೆ ಮುಂದೆ ಒಂದು ಈ ಯುಜಿಡಿದು ಕ್ಯಾಪ್ ಇರ್ತದೆ. ಆ ಕ್ಯಾಪ್ ಹಾಕಿಸ್ಬೇಕು ಅಂದ್ರೆ ನಮ್ ಕೈ ಆ ಕ್ಯಾಪ್ ಹಾಕ್ಸಕ್ಕೂ ನಮ್ ಕೈ ಆಗಲಿಲ್ಲ. ಮೇಂಟೆನೆನ್ಸ್ ಅಂದ್ರೆ ನಾವು ಯಾರಿಗೆ ನಮ್ಮ ಸಮಸ್ಯೆ ಹೇಳ್ಬೇಕು ಸರ್? ಎಲ್ಲಾ ಪಬ್ಲಿಕ್ ಕೂಡ ನಮ್ಮನ್ನೇ ಕೇಳ್ತಾರೆ. ಆದ್ರಿಂದ ತಾವು ಅದನ್ನ ಬೇಗ ಕಾರ್ಯರೂಪಕ್ಕೆ ಮೇಂಟೈನ್. ಈಗ ನಮ್ಮ ಆಯುಕ್ತರು ಹೇಳ್ತಿರ್ತಾರೆ ಅರ್ಜೆಂಟ್ ಇದ್ರೆ ಎಲ್ಲಾದ್ರೂ ಕೆಲಸ ಮಾಡ್ಬಿಡ್ಬೇಕಾಗ್ತದೆ ಅಂತ. ನಾವು ಅರ್ಜೆಂಟ್ ಇದ್ರೆ ನಾವು ಯಾರಿಗೆ ಹೇಳ್ಬೇಕು ಸರ್? ನೀವು ನೋಡಿದ್ರೆ ಫಂಡ್ ಇಲ್ಲ ಅಂತೀರಾ, ನಾವ್ ಏನ್ ಹೇಳ್ಬೇಕು? ಅದಕ್ಕೊಂದು ಉತ್ತರ ಕೊಡ್ರಿ. ಆಮೇಲೆ ನೀರಿನ ಸಮಸ್ಯೆ ಬಹಳ ಇದೆ ಸರ್. ನೀರು 9 ದಿವಸ 10 ದಿವಸಕ್ಕೊಮ್ಮೆ ನಳ ಬರ್ತವೆ. ಲಾಸ್ಟ್ ಮೀಟಿಂಗ್ ನಲ್ಲೂ ನಾನು ಚರ್ಚೆ ಮಾಡಿದೆ. ಈಗ ಏನಾಗ್ತದೆ, 10 ದಿವಸಕ್ಕೊಮ್ಮೆ ಬಂದ್ರೆ 24 ತಾಸು ಬಿಟ್ಬಿಡ್ತಾರೆ ಸರ್. ಪಬ್ಲಿಕ್ ಏನ್ ಮಾಡ್ತಾರೆ, 3 ತಾಸು ಯೂಸ್ ಮಾಡ್ತಾರೆ, ಬಾಕಿ ನೀರ್ನ ರೋಡಿಗೆ ಬಿಟ್ಬಿಡ್ತಾರೆ ಸರ್. ಆದ್ರಿಂದ ಸರ್ ವಾಟರ್ ಬಗ್ಗೆ ನಾವು ಅವರು ಒಂದಿಷ್ಟು ಅಜೆಂಡಾ ಹಾಕ್ಲಕ್ ಕೊಟ್ಟರೆ ಆಮೇಲೆ ಈಗ ಸಾರ್ವಜನಿಕರಿಗೆ ಯಾರು ನೀರು ಹೊರಬಿಡ್ತಾರ ಅವ್ರಿಗೆ ಒಂದು ಇದಾಗಿದೆ, ಆಗ್ರಹ ಇದೆ ಅಲ್ಲಿ ಇಡೀ 20 ನಂಬರ್ ವಾರ್ಡ್ ಅಲ್ಲಿ. ಆದಷ್ಟು ಬೇಗ ಸಂಪೂರ್ಣ ಬೇಗ ಕಾರ್ಯ ವರ್ಕ್ ಮುಗಿಸಿದ್ರೆ 3 ವಾರ್ಡ್ಗೆ ನೀರಿನ ಸಮಸ್ಯೆ ಅದರಿಂದ ಅದನ್ನ ತಾವು ಡಬ್ಲ್ಯೂ ಕೊಡಬೇಕು ಅಂತ ಕೇಳ್ತೀವಿ. 20 ನಂಬರ್ ವಾರ್ಡ್ ಸಂಪೇನ ಇದೆಯಲ್ಲ, ಅದು ಮಾಡಬೇಕು ಜಲ್ದಿ. ಅದು ಸ್ಯಾಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಏನೇನೋ ಮಾಡ್ಬೇಕು. ಸ್ವಲ್ಪ ಜಲ್ದಿ ಕಾಮಗಾರಿ ಚಾಲು ಆಯ್ತಂದ್ರೆ 3 ವಾರ್ಡ್ಗೂ ಬಹಳ ಅನುಕೂಲ ಆಗ್ತದೆ ಸರ್. 18, 19, 20ಕ್ಕೂ ಅನುಕೂಲ ಆಗ್ತದೆ ಸರ್. ಆಮೇಲೆ ಇಲ್ಲಿಗಲಿ ಕನೆಕ್ಷನ್ಗಳು ಏನಿದಾವಲ್ಲ ಸರ್, ಸ್ವಲ್ಪ ಇಲ್ಲಿ ಇವರು ಏನ್ ಹೇಳ್ತಾರೆ, ಇಂಡಿಗಲಿ ಕನೆಕ್ಷನ್ ಸ್ವಲ್ಪ ಬಹಳ ಇದಾವೆ ಅಂತ. ಇಂಡಿಗಲಿ ಕನೆಕ್ಷನ್ ಕೊಟ್ಟವ್ರು ಯಾರು ಅವ್ರನ್ನೂ ಇದು ಮಾಡಿ ಅವ್ರಿಗೂ ದಂಡ ಹಾಕ್ರಿ. ಆಮೇಲೆ ಅದನ್ನೊಂದು ಈ ಇಂಡಿಗಲಿ ತಗೊಂಡವ್ರಿಗೆ ಏನಾದ್ರೂ ಸ್ವಲ್ಪ ಪೆನಾಲ್ಟಿ ಹಾಕಿದ್ರೆ ಅದು ನಮ್ಗೆ ರೆವೆನ್ಯೂನೂ ಆಗ್ತದೆ, ಸ್ವಲ್ಪ ನಮ್ಮ ಮಹಾನಗರ ಪಾಲಿಕೆಗೆ ಹೆಲ್ಪ್ ಆಗ್ತದೆ. ಆಮೇಲೆ ಏನು ಇನ್ನೊಂದು ಪೇಪರ್ನೆಲ್ಲ ಕೇಳಕ್ ಹೋಗ್ಬೇಡ್ರಿ, ಕೆಲವು ನಮ್ದೆಲ್ಲ ಸಮ್ ಏರಿಯಾ ಇದೆ ವಿಷಯದಿಂದ ಅದು ಒಂದು ಮತ್ತೆ ದೊಡ್ಡ ಸರ್. ಲೇಬರ್ ಸಮಸ್ಯೆ ಬಹಳ ಇದೆ, ಬರೀ 6 ಜನ ಇದ್ದಾರೆ. ಆಯುಕ್ತರು ಸ್ವಲ್ಪ ಕೊಡಬೇಕು. ಆಮೇಲೆ ಸರ್ ವರ್ಷ ತಗೊಂಡು ಹೋಗೋದು ಒಂದು ಗಾಡಿ ಟ್ಯಾಕ್ಟ್ರಿಗೆ ಒಂದು ಬ್ಯಾಟ್ರಿ ಹೋಗಿ 3 ತಿಂಗಳಾಯ್ತು, ಇದುವರೆಗೂ ಅದು ಉತ್ತರ ಇಲ್ಲ. ಮೊನ್ನೆ ಆಯುಕ್ತರಿಗೆ ಹೇಳಿದೆ, ಅದನ್ನ ಒಂದು ಇದು ತಗೊಂಡ್ಬಂದ್ರು. ಹಂಗಾದ್ರೆ ಕಷ್ಟ ತೆಳಿ ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಹಠ ಮಾಡ್ತೇವೆ ಸರ್. ಮಹಾಪೌರರೇ ಹಾಗೂ ಉಪಮಹಾಪೌರರೇ, ಮಾನ್ಯ ಆಯುಕ್ತರೇ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಎಲ್ಲ ಅಧಿಕಾರಿಗಳು ಸ್ವಲ್ಪ ಕಿವಿ ಕೊಟ್ಟು ಕೇಳಬೇಕು. ನಮ್ಮ ವಾರ್ಡಿಗೆ ನೀವು ಯಾರು ಯಾವುದೇ ಎಸ್ಕಾಂ ಆಗಲಿ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರಾಗಲಿ, ವಾಟರ್ ಸಪ್ಲೈ ಅವರಾಗಲಿ, ನೀವು ಯಾರು ನಮ್ಮ ವಾರ್ಡಿಗೆ ಅಟೆನ್ಷನ್ ಕೊಟ್ಟು ಯಾವ ಕೆಲಸಗಳನ್ನು ಮಾಡೋದಿಲ್ಲ. ನಾನು 1 ಸತ ಅಲ್ಲ 2 ಸತ ಅಲ್ಲ, ಒಂದು 15 ಸತ ನಿಮ್ಗೆ ಫೋನ್ ಹಚ್ಚಿ ಹೇಳಿದ್ರು. JCB ಮೊದಲು ಸ್ಕ್ಯಾಸಿಟಿ ಇತ್ತು, JCB ಇರಲಿಲ್ಲ. ಈಗ 2 JCB ಹೊಸ ತಂದ್ರು ನಮ್ಮ ವಾರ್ಡ್ದಲ್ಲಿ ಫೋನ್ ಹಚ್ಚಿದ್ರೆ ಈಗ ಡ್ರೈವರ್ಸ್ ಇಲ್ರಿ ಮೇಡಮ್, ಡ್ರೈವರ್ ಸ್ಕ್ಯಾಸಿಟಿ ಅಂತಾರೆ. ಅಲ್ಲ ಮತ್ತೆ ಇವ್ರು ಏನಾರು ಮಾಡ್ತಾರ್ರಿ ಅಧಿಕಾರಿಗಳು. JCB ಇಲ್ಲ ಅಂತಂದ್ರೆ ಮಹಾನಗರ ಪಾಲಿಕೆ ವತಿಯಿಂದ JCB ತಂದು ಕೊಟ್ವಿ ಇವರಿಗೆ. JCB ತಂದು ಕೊಟ್ಟಂದ್ರೂ these people are not working, then what is the use of that 2 JCB for 35 wards? We all are elected just not to speak in front of you people. Every time I come, I speak, I go. ಅದಕ್ಕಾಗಿ ನಮ್ಮ ವಾರ್ಡಿಂದ ಯಾವುದು ಕೆಲಸಗಳು ಆಗ್ತಿಲ್ರಿ ಸರ್. ಈಗ ಇಲ್ಲಂತಂದ್ರೆ 77 ಖರಾಬ್ ಪಾಸ್ ಮಾಡಿದ್ವಿ, ಅದ್ರಾಗ 2 ಕೆಲಸ ಆಗ್ಯಾವ್ರಿ ಸರ್. ವಾರ್ಡ್ ನಂಬರ್ 19 ನೋಡಿದ್ರಿ ಅಂತಂದ್ರೆ ಬರೀ 2 ಕೆಲಸ ಆಗ್ಯಾವ್ರಿ ವಾರ್ಡ್ ನಂಬರ್ 19. ಇದು 2ನೇ ಅವಧಿ ಸರ್ ನಿಮ್ದು. ಈಗ 7 ತಿಂಗಳಾಯ್ತು. ಈಗಲೂ ನನ್ನ ವಾರ್ಡಿನ ವ್ಯವಸ್ಥೆ ಏನೈತೆ, ಫಸ್ಟಿಗೆ ಏನ ನಾವು ಎಲೆಕ್ಟ್ ಆಗಿ ಬಂತೀವಿ ಅವಾಗಿನಿಂತರೂ ಇದನ್ನೇ ಐತೆ ಸರ್. ಸೊ ಇಟ್ಸ್ ಹಂಬಲ್ ರಿಕ್ವೆಸ್ಟ್ ಟು ಯು ಪೀಪಲ್. ಸ್ವಲ್ಪ ನಮ್ದು ಹಿಂದುಳಿದ ಜನಾಂಗಗಳು ಅದಾರ, ಮೈನಾರಿಟೀಸ್ ಅವರು ಅದಾರ, ಆ
ಹಾಗೆ ST ಎಲ್ಲ ಜನತೆ ಐತಿ. ಹಾಗಾಗಿ ನೀವು ಸ್ವಲ್ಪ ಕಾಳಜಿ ತಗೊಂಡು ನನ್ನ ವಾರ್ಡಿನ ಕೆಲಸಗಳನ್ನ ಮಾಡ್ಬೇಕಂತ ಹೇಳ್ತೀನಿ. ಸೊ ಒಂದು 4-5 ಕೆಲಸಗಳು ಮುಖ್ಯ ಈಗ ಆಗುವಂಥವು ಇದು ಮೇಂಟೆನೆನ್ಸ್ ಒಳಗೆ ಹಾಕೋತಿರೋದ್ರ ಹೋಗ್ತಿದ್ ನೋಡಿ ಸರ್, ಅದರಿಂದ ಅತಿ ಶೀಘ್ರದಲ್ಲಿ ಆಗ್ಬೇಕಂತ ಹೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಒಂದು ನಮ್ಮ ವಾರ್ಡಿಗೆ ವಾಟರ್ ಪ್ಯೂರಿಫೈ ಒಂದು ಇಲ್ಲ ಸರ್, ವಾರ್ಡ್ ನಂಬರ್ 19 ಓನ್ಲಿ ಕನ್ಸಿಡರ್ಡ್ ಒಂದು RO ಇಲ್ಲ ಸರ್. ಹಾಗಾಗಿ ಶೇಖ್ ಕಾಲನಿಯಲ್ಲಿ ಒಂದು ಗಾರ್ಡನ್ ಇದೆ ಸರ್, ದೇರ್ ಸ್ಪೇಸ್ ಇಸ್ ದೇರ್ ಫಾರ್ RO. ಸೊ ಒಂದು RO ಮಾಡಿಸ್ಕೊಡ್ಬೇಕಂತ ಹೇಳಿ ಆಯುಕ್ತರಲ್ಲಿ ಮತ್ತು ಹಾಗೂ ಮಹಾನಗರಕ್ಕೆ ಕೇಳ್ಕೊತಿದ್ರಿ. ಇದನ್ನ ನೆಕ್ಸ್ಟ್ ತರ ಒಳಗೆ ಪಾಸ್ ಆಗಬೇಕು ಸರ್. ಆಸ್ ಯೂಶುವಲ್ ದರ ಸತಿ ಮಾತಾಡೋದೇ ಆಗ್ತಿದ್ರಿ. ನನ್ನ ವಾರ್ಡಿಂದ ಏನು ಆನ್ ಪೇಪರ್ ಏನು ಬರಾತಿಲ್ಲ ಸರ್, ಆನ್ ಪೇಪರ್ ಅಂಡ್ ನೋ ವರ್ಕ್ ಫಾರ್ ಮೈ ವಾರ್ಡ್ ಇಸ್ ಗ್ರಾಂಟೆಡ್. ಸೊ ಐ ರಿಕ್ವೆಸ್ಟ್ ಯು ಆಲ್ ಪೀಪಲ್, ಎವ್ರಿ ಒನ್, ನೀವು 3 ಜನ ಆಗಲಿ ಅಧಿಕಾರಿಗಳಾಗಲಿ ಎಲ್ಲರೂ ನಮ್ಮದು ವಾರ್ಡಿನ ಸ್ವಲ್ಪ ಕಾಳಜಿ ತಗೊಂಡು ಕೆಲಸಗಳನ್ನ ಮಾಡ್ಕೊಡ್ಬೇಕ್ರಿ. ಹಾಗೆ ಬೀದಿ ದೀಪಗಳ್ರಿ ಸರ್, ಬೀದಿ ದೀಪದ ನಮ್ದು ಭಾಳ ಪ್ರಾಬ್ಲಮ್ ಐತ್ರಿ. ಹೆಂಗಂದ್ರೆ ಅದರ್ ಗ್ರೌಂಡ್ ಏನು ಹಕೀಂ ಚೌಕಿಂದ ಬರ್ತೀವಲ್ಲ ಕಸ್ತೂರು ಕಾಲೋನಿ ಹೊರಗೆ, ಅಲ್ಲಿ ಆಜು ಬಾಜು ಪೂರಾ ಕತ್ಲಿರ್ತೈತ್ರಿ ಸರ್, ಗಂಟೆಗಳದಾವು, ರಾತ್ರಿ ಬೇರೆ ಬೇರೆ ಚಟುವಟಿಕೆಗಳಾಗ ನಡೆಯಕತ್ತಾವ್ರಿ ಸರ್. ಸೊ ಇಟ್ ಈಸ್ ವೆರಿ ಡೇಂಜರಸ್. ಇಫ್ ಎನಿಥಿಂಗ್ ಹ್ಯಾಪನ್ಸ್ ಡೇಂಜರಸ್ ದೇರ್ ವಿ ವಿಲ್ ಬಿ ರೆಸ್ಪಾನ್ಸಿಬಲ್ಸ್ ಫಾರ್ ದಟ್. ಸೊ ಅದಕ್ಕೆ ದಾರಿ ದೀಪಗಳು ಅತಿ ಶೀಘ್ರದಲ್ಲಿ ಹಾಕಿಸ್ಕೊಡ್ಬೇಕ್ರಿ. ಹಾಕ್ಸಿದ್ರು ರಿಪೇರಿ ಮಾಡಕ್ಕೆ ಯಾರು ಬರೋದಿಲ್ಲ ಸರ್. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರು ವರ್ಸ್ಟ್ ಅದಾರಿ ಸರ್. I literally call them 15 to 20 times. No one comes and look after them. ರಿಪೇರಿ ಇದ್ರೂ ಬರೋದಿಲ್ಲ ಸರ್ ಅವರು. ಸ್ಟ್ರೀಟ್ ಲೈಟ್ ಇನ್ ರಿಪೇರಿ ಬರೋದಿಲ್ರಿ. ಆಲ್ ಪೀಪಲ್ ಇದ್ರಿ ನೋಟ್ ಮಾಡ್ತಾರೆ ಇಂಜಿನಿಯರ್ಸ್ಗಳು ಇಲೆಕ್ಟ್ರಿಕಲ್ ಇಂಜಿನಿಯರ್ ಯಾರು ಇಶ್ಯೂ ಅಲ್ರಿ ಈಗ 2 ವರ್ಷ ಅಂಬಾ ತಗಿಸಿ ಇದು ಮಾಡಿರ್ತಾರೆ. ಲೆಟರ್ ಬರಿ ಅಂತ ಹೇಳಿ ಅದನ್ನು ಕೆಲಸ ಮಾಡಿದ್ರಿ. ಅದು ಇನ್ನೂ ತನಕ ಹೋದ್ರೆ ಅವ್ರು KBದು ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ತನಕ ಸರಿತಾ ಮೇಡಮ್ ಅವರು ಇನ್ನೂ ತನಕ ಅಪ್ಡೇಟ್ ಕೊಟ್ಟಿಲ್ರಿ. ಐ ರೆಗ್ಯುಲರ್ಲಿ ಮೆಸೇಜ್ ಸರ್, ಆಯ್ತೇನ್ರಿ ಕೆಲಸ, ಆಯ್ತೇನ್ರಿ ಕೆಲಸ, ನೋ ಅಪ್ಡೇಟ್ಸ್ ಐ ಫೌಂಡ್ ಫ್ರಮ್ ಹರ್. ಸೊ ಇದನ್ನ ಕಾಳಜಿ ತಗೊಂಡು ಮಾಡ್ಬೇಕು ನೋಡಿ ಮೇಡಮ್. ಆಮೇಲೆ ಇದು ವಾಟರ್ ಬೋರ್ಡ್ ನಮ್ದು ಸ್ವಲ್ಪ ವಾಟರ್ ಬೋರ್ಡ್ ನೀರಿನ ಸಮೇತ ವಾಟರ್ ಓವರ್ ಸ್ಟಾಕ್ ಆಗ್ತಿತ್ತು ಸರ್. ಎಲ್ಲಾದರೂ illegal connections or people who are not paying the bills, please do cut it, and whoever are paying, please give the correct amount of water to them. ಅನ್ಯಾಯ ಆಗಬಾರ್ದು. ಯಾರು ಕಟ್ಟೋದಿಲ್ಲ ಇಲ್ಲಿಗಲ್ ಕಲೆಕ್ಷನ್ಸ್ ಕಟ್ ಮಾಡ್ರಿ. ಸಿಗೋರಿಗೆ ನೀರು ಸಿಗ್ಬೇಕಲ್ಲ. ಪೀಪಲ್ ಹೂ ಆರ್ ಪೇಯಿಂಗ್ ದೇ ಆರ್ ಸ್ಟಾರ್ಟ್ ಮಾಡ್ಬಿಡ್ರಿ, ಯಾವ ಕಟ್ ಮಾಡ್ಬಿಡ್ರಿ. 29 ತಗೊಳ್ರಿ. ಇಲ್ಲ ಸರ್, ಇನ್ನೂ ಇದೆ ರೀ. 18, 19, 20 ಏನು ಸಾಫ್ ಮಾಡೋದೈತ್ರಿ ಅಲ್ರಿ ಸರ್, ಆಲ್ರೆಡಿ ಆಗಿದ್ರಿ. ಇನ್ನೂ ತನಕ ಕೆಲಸ ಸ್ಟಾರ್ಟ್ ಆಗಿದ್ರಿ. ಅದರಿಂದ ಟಿಪ್ಪು ಸುಲ್ತಾನ್ ಕಾಲನಿಗಾಗಲಿ, ಆಮೇಲೆ ವಾರ್ಡ್ ನಂಬರ್ 20 ವಾರ್ಡ್ ನಂಬರ್ 18 ಎಲ್ಲರಿಗೂ ಸಹಾಯ ಆಗ್ತೈತ್ರಿ ಸರ್. ಅದು ಆದಷ್ಟು ಜಲ್ದಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಿದ್ರಿ. ಆಮೇಲೆ ಡ್ರೈನೇಜ್ ಓವರ್ಫ್ಲೋ ಆಗತೈತ್ರಿ ಸರ್ 3 ಸ್ಥಳದಲ್ಲಿ. ಒಂದು ಕಸ್ತೂರು ಕಾಲನಿ ಅದು ಓವರ್ಫ್ಲೋ ಆಗಿ ಗುಡಿ ಒಳಗೆ ಹೊಂಟೈತ್ರಿ ಸರ್, ಸ್ವಲ್ಪ ಡೆಪ್ಟಿಷನ್ ಐತ್ರಿ ಅಲ್ಲಿ, ಹಂಗಾಗಿ ಗುಡಿ ಒಳಗೆ ಹೊಂಟೈತ್ರಿ. ಮೇಂಟೆನೆನ್ಸ್ ಒಳಗೆ ಆದಷ್ಟು ಜಲ್ದಿ 30-40 ಲಕ್ಷ ಕೆಲಸ ಐತ್ರಿ ಸರ್. 3 ಜಾಗ ಐತಿ, ಗಚ್ಚಿ ಮೇಲೆ ಐತ್ರಿ. ಆಮೇಲೆ ಮೇನ್ ರೋಡಿಗೆ ಒಳಗೆ ಗುಡ್ಡೆಗಲ್ಲಿ ಹೋಗೋದು ಅಲ್ಲಿ. ಮತ್ತು ಪೇವರ್ಸ್ ಒಂದು ಹಾಕೊಡ್ಬೇಕು ಸರ್. ಪೇವರ್ಸ್ ಹಾಕಿದ್ರೆ ಅದು ವಾಟರ್ ಹೋಗೋದು ಕಡಿಮೆ ಆಗ್ತೈತಿ ಸರ್. ಸೊ ಇಟ್ಸ್ ಅನ್ ಹಂಬಲ್ ರಿಕ್ವೆಸ್ಟ್ ಟು ಯು ಪೀಪಲ್ ಟು वाटर की पानी की वो सर पानी से 12 दिन तक नहीं आ रहा सर पानी. लोग पूरे पब्लिक हमारे यहाँ बैठे सर, लेडीज पूरे आप बैठे पूरे गोला को पानी नहीं आ रहा, पानी नहीं आ रहा. तो फोन में रिस्पॉन्स देते सर, फोन करे तो एक ऊपर डाले सर, फोन करे तो. और पेटी बॉडी और इसका सर क्या पेटी बॉडी और बांगी हॉस्पिटल है सर, वहाँ पर रोड फोड़े सर, सीसी रोड डाले तो पूरा फोड़ गए सर पानी का सर, वो भी रिपेयर कराने का सर. ಮಾಡ್ಸರಿ. ಆ ವೆಟರನ್ಗೆ ಸಂಪೂರ್ಣ ಕೆಲಸ ಇತ್ತು ನೋಡಿ. 29 ವಾರ್ಡ್ ಅದೆಲ್ಲ ಮಾಡಿ. 12 दिन तक पानी आता सब लेडीज आप बैठे हैं, घंटे के अंदर पानी छोड़ो सबको ಹೇಳಿ. पहला पानी का बहुत तकलीफ है, पानी का सर. ಮನೆ ರೆಡಿ ಮಾಡಿ ವಾಟರ್ ಬೋರ್ಡ್ ಮಾಡ್ಸಾಕತ್ತೀವಿ. और रोड का पूरा ಸರ್ ಮೇಡಮ್ ಅವರಿಗೆ ಮಾತಾಡ್ಕೊಂಡು ವಿಸಿಟ್ ಮಾಡಿ ಒಮ್ಮೆ ಯಾವ ರೀತಿ ಸಮಸ್ಯೆ ತಿಳ್ಕೊಳ್ರಿ. ಎಲ್ಲ ಸದಸ್ಯರಿಗೂ ಭೇಟಿ ಕೊಡ್ರಿ, ಯಾವುದೇ ಕೆಲಸ ಮಾಡ್ರಿ. ಯಾಕಂದ್ರೆ ನೀರಿನ ಸಮಸ್ಯೆ 16, 17 ಈ ಬಾಯಿ ದೊಡ್ಡ ಸಮಸ್ಯೆ, 19, 20 ದೊಡ್ಡ ಸಮಸ್ಯೆ ಐತಿ. ಹಂಗೆ 12 ದಿವಸದ್ದು ಆಗ್ತಾವ. 18ಕ್ಕೆ ಜಲ್ದಿನೇ ಬಿಡ್ಕೊಳತ್ತ ಹೇಳಾಗ್ತದೆ. ಅದಕ್ಕೆ 18 ಅದಕ್ಕೆ ನೆಕ್ಸ್ಟ್ 20 ಅಧ್ಯಕ್ಷರೇ
ಪರವಾನಗಿ ಕೊಟ್ಟಿರಿ, ಕಟ್ಟಡ ಮುಕ್ತಾಯ ಆಗ್ತದೆ. ದಯವಿಟ್ಟು ನಾವು ವಿಜಯಪುರದಲ್ಲಿ ದಿನೇ ದಿನೇ ಬಹಳಷ್ಟು ಬೇಟೆ ಇದೆ. ಒಂದು ನಿರ್ಧಾರ ಕೊಡೋಣ, ಕಟ್ಟಡ ಮುಕ್ತಾಯ ಯಾರು ಮಾಡ್ತಾರೆ ಪರ್ಮಿಷನ್ ಕೊಡ್ತಾರೆ ನೀವು ಅದನ್ನು ಪ್ರಮಾಣ ಪತ್ರ ಕಂಪಲ್ಸರಿ, ಮನೆ ಮುಂದೆ 2 ಗಿಡಗಳು ಮತ್ತು CC ಕ್ಯಾಮ್ರಾ. ಬಹಳ ಗಂಭೀರ ವಿಷಯ ಅದು. ಸಾಕಷ್ಟು ಚೇಂಜ್ ಕ್ಯಾಚಿಂಗ್. ವಾರ್ಡ್ ತೆರಿಗೆ 35 ವಾರ್ಡ್ ಅದಾವ. ಒಂದು ವಾರ್ಡಿನ ತೆರಿಗೆ ಎಷ್ಟಾಗ್ತದೆ? ಆಯ್ತು, ಈಗೆಲ್ಲರೂ ಸದಸ್ಯರ ಒಪ್ಪಿಗೆ ಇದ್ರೆ ಸದಸ್ಯ ಯಾರು ಒಪ್ಪಿಗೆ ಕೈ ಇಟ್ಟಿಲ್ಲ, ಎಲ್ಲ ಸುಮ್ಮನೆ ಬಸವಣ್ಣೆ. ನಾಯ ಹೇಳ್ತಿರೋ ಕಟ್ಟಡ ಪರವಾಗಿ ಮುಕ್ತಾಯ ಕೊಡುವಾಗ ಕಂಪಲ್ಸರಿ ಅವ್ರ ಮನೆ 2 CC ಕ್ಯಾಮ್ರಾ 2 ಗಿಡಗಳು ಇರಬೇಕು. ಬಡವರು ಕಟ್ಟಡ 20 ಲಕ್ಷ, 50 ಲಕ್ಷ. ಇದು ಮಾಡಕ್ಕೆ ಅನುಕೂಲ ಅದ ಸರ್. ಅಲ್ಲ ಈಗ ಅಲ್ರಿ ಬಡವರಿಗೆ ಆಗಂಗಿಲ್ಲ ಸರ್. ಈಗ ಗಿಡಗಳು ಒಪ್ಪಿಗೆ 2 ಗಿಡಗಳು ಮಾಡಕ್ಕೆ ಅನುಕೂಲ ಮಾಡಿ. ಅಲ್ಲ ಸರ ಏನು ಸಮಸ್ಯೆ ಬರ್ತದೆ? ನೀವು 6 ಫೂಟ್ ರಸ್ತೆ ಒಳಗಿದ್ದಾಗ ನೀವು ಗಿಡ ಹಚ್ಕೊಂಡ್ರೆ ಮುಂದೆ ವಾಹನ ಸಂಚಾರಕ್ಕೂ ಒಂದು ಇದು ಐತಿ. ಅದರಿಂದ ಸಮಗ್ರವಾಗಿ ಕಟ್ತೀವಿ ಸರ್, ಇಲ್ಲೇ ಬಂದು ಕಟ್ತೀವಿ. 4 ಜನ ಸಾರ್ವಜನಿಕರು 3 ಜನ ತೆರಿಗೆ ಇಲ್ಲೇ ಒಂದೇ ಕಡೆ ಕಟ್ತಾರೆ. ಆಯ್ತು ಸರ್, ಒಂದು ವಿಷಯ ಬೇಜಾರು ಮಾಡ್ಕೋಬೇಡಿ ಸರ್. ಆ ತೆರಿಗೆ ಕಟ್ಟು ಸ್ಥಳಕ್ಕೆ ನಾವು ನೀವು ನಡ್ಕೊಟ್ಟು ಒಂದು ಮೀಟಿಂಗ್ ನಮಗೆ ಹೋಗಕ್ಕಾಗಲ್ಲ. ವಯಸ್ಸಾದವರು ಮಳೆಗಾಲ ಇದ್ದು ಓಡಾಡ್ತಾರೆ. ಆ ತೆರಿಗೆ ಕಟ್ಟು CC ರೋಡ್ ಮಾಡಿಸ್ಕೊಡ್ರಿ. ಅದು ಮಾಡಿಸ್ತೀವಿ, ಎರಡನೇ ಸರ್, ಈಗ ಒಂದು ವಿನಂತಿ, 35 ವಾರ್ಡದು ಪ್ರತಿ ವಾರ್ಡ್ ತೆರಿಗೆ ಎಷ್ಟು ನಮಗೆ ಸಮರ್ಪಕ ಮಾಹಿತಿ ಕೊಡೋದು. ಏನಂತ ಇದೆ, ಈಗ ಆಯುಕ್ತರು ಕಳಾಕಳಿ ಹೇಳ್ತಾರೆ, ಯಾವುದೇ ಜನರಲ್ ಫಂಡ್ ಕೇಳಕ್ಕೆ ಅತಿ ಅವಶ್ಯಕ ಮಾಡ್ಕೋಕೆ ನೀವು ಆಯ ನೋಡ್ತೀರಿ. ಇದು ಮೇಂಟೆನೆನ್ಸ್ ಕಟ್ಬೇಕು, ನಮಗೆ ಭಾಳ ಅಭಿಮಾನ ಇದೆ. ಭಾಳ ನೀವು ಸಾಕಷ್ಟು ಇಲ್ಲಿವರೆಗೆ 2 ವರ್ಷ ಕೆಲಸ ಮಾಡೋದು, ಎಲ್ಲರನ್ನೂ ವಿಶ್ವಾಸದಲ್ಲಿ ಕೆಲಸ ಮಾಡಾಕ್ತೀರಿ. ಆಫೀಸ್ ಸ್ಟಾಕ್ ಕಮ್ಮಿ ಅದ, ಇವೆಲ್ಲ ನಮ್ಗೆ ಗೊತ್ತಾಗ್ತದೆ. ನಿಮ್ಮ ಸಂಘ ನಮ್ಗೆ ಗೊತ್ತಾಗ್ತದೆ. ಒತ್ತಡ ಮಾಡೋದಾಗ ಆಗ್ತದೆ. ನೀವೆಲ್ಲರೂ ನೀವು ಮನುಷ್ಯ ಎಡೆಕಾಲ ಅದಾವ. ಈಗ ನಿಮ್ಮನ್ನು ಹೇಳಿಸಿದ ನನ್ನ ಪ್ರಕಾರ ಒಂದು 30-40 ಸ್ಟಾಕ್ ಇಂಜಿನಿಯರ್ಸ್ ಬೇಕು. ಟೋಟಲ್ ಸ್ಟಾಕ್ ಒಂದು 3 ಬೇಕು. ಸರ್ಕಾರ ಒಂದು ಪ್ರಸ್ತಾವನೆ ಸಲ್ಲಿಸಿ ಸರ್, ದಿನೇ ದಿನೇ ವಿಜಯಪುರದಲ್ಲಿ ಬೆಳೆಯಾಗ್ತದ. ಮತ್ತು ಈ ರೀತಿ ಸ್ಟಾಕ್ ತಂದಿದ್ದು ಒಬ್ಬರು ತೆಗೆದು 10 ಮಂದಿ ಇದ್ದಾಗ ಆಗತ್ತಲ್ಲ. ಮಾಡಿ ಸರ್ಕಾರ ಕಳಿಸ್ತೀವಿ. ಈಗ ಟೈಮ್ ವಿಷಯ ಮೇಲೆ ಹೋಗೋದು, ಟೈಮ್ ಮುಂದೋಗ್ತದ ಸರ್ಕಾರಕ್ಕೆ ಕಳಿಸಲು ಪ್ರಸ್ತಾವನೆ. ಈಗ ಆರ್ಥಿಕ ಸಮಸ್ಯೆ ಇತ್ತಂದ್ರೆ ಎಲ್ಲವೂ ಬಂದಿದೆ. ಈಗ ಲೈಟ್ ರಿಪೇರಿ ಯೂಸಿಗೆ ಅವ್ರು ಆಲ್ಮೋಸ್ಟ್ ಸಿಬ್ಬಂದಿ ಸಲ ಸರ್. ಈಗ 3 ಮಂತ್ಸ್ ಗ್ಯಾಪ್ ಅಷ್ಟು ಕೊಟ್ಟಿರಿ ಸರ್. ನಾನೇ ಪ್ರೊವೈಡ್ ಮಾಡ್ತಾ ಇಲ್ಲ. ಬಟ್ ಎಲ್ಲಾ ಜನರು ಈಗ ನೋಡಿ ಚಳಿ ಸಿಕ್ಕಾಗ್ತದ. ಎಲ್ಲರೂ ಮನೆ ಹಚ್ಕೊಂಡು ಮುಕ್ಕೊಂಡ್ಬಿಡ್ತಾರೆ. ಥಂಡಿ ತುಡುಗರಿಗೆ ಅನುಕೂಲ ಆಗ್ತದೆ. ಬೆಳಕಿದ್ರೆ ತುಡುಗ ಆಗಂಗಿಲ್ಲ ಮತ್ತು ಕಳ್ಳರು ಅಡ್ಡಾಡಂಗಿಲ್ಲ. ಆದ ಕಾರಣ ದಯವಿಟ್ಟು 35 ವಾರ್ಡ್ ಎಲ್ಲೆಲ್ಲಿ ಅವಶ್ಯಕ ಲೈಟ್ ರಿಪೇರಿ ಯಾಕೆ ಮಾಡಲ್ಲ. ಅಲ್ಲ, ಅವರು ಒಂದು ಅಗ್ರಿಮೆಂಟ್ ಅವ್ರ ಕೈ ಹಾಕಿ ಮಾಡಬೇಕು. ಅವ್ರ ನಮ್ಮ ಟೈಮ್ ಪ್ರಕಾರ ಬಿಲ್ ತಗೋಬೇಕು. ಚೆನ್ನಾಗಿದೆ ಮಾಡಲ್ಲ ಸರ್. ಏನು ಹೊರಗುತ್ತಿಯ ಕೊಟ್ಟಿದ್ರೆ ಯಾಕೆ ಆಯ್ತು ಅವ್ರಿಗೇನು ಒಂದು ಕಾನ್ಫಿಡೆಂಟ್ ಹೇಳ್ಕೊಂಡು ಅವರು ಸಹಿತ ಎಲ್ಲ ಅವರೇ ಮಾಡಬೇಕು. ಅವರು ಸಹಿತ ಎಲ್ಲ ಅವರೇ ಮಾಡಬೇಕು. ಈಗ ನೀವು ಒಬ್ಬ ಕಾಂಟ್ರಾಕ್ಟರ್ ಸುಮ್ಮನೆ ಇನ್ನೊಂದು ರೆಡಿ ಮಾಡೋದಲ್ಲ. ನೀವು ಅವ್ರ ವೃತ್ತಿ ಹೇಳ್ಕೊತಾರೆ. ಒಬ್ಬ ಟೆಂಡರ್ ಶ್ರೀಮಂತ ಮಾಡಿ ಟೆಂಡರ್ ಹೇಳಿ ಶ್ರೀಮಂತ ಮಾಡಕ್ಕೆ ಕಾರ್ಪೊರೇಷನ್ ಇಲ್ಲ. ಅವ್ರು ಕಂಪಲ್ಸರಿ ಪೇಮೆಂಟ್ ಮಾಡಬೇಕು. ಅವ್ರು ನೀವು ಪೇಮೆಂಟ್ ಕೊಟ್ಟು PFIS ಸರಿಯಾಗಿ ಕಡಿಮೆ ಕೊಟ್ಟು ಬಂದ ನೀರಾವರಿ LBS ಅಂತ ರದ್ದು ಮಾಡಕ್ ಸರ್ ಅವ್ರು ಹೇಳ್ತೀವಿ. ಒಪ್ಪನೆ ಹೇಳ್ತೀವಿ. ನೀವು ರೆಕಾರ್ಡ್ ಮಾಡ್ಕೊಡಿ, ರೆಡಿ ಮಾಡ್ಕೊಡಿ. LBS ಅಂತ ರದ್ದು ಮಾಡಬೇಕು. ಆಮೇಲೆ ಎರಡನೇದು ಟೆಂಡರ್ ಮಾಡೋ ಉದ್ದೇಶ. ನನಗೊಂದು ಟೆಂಡರ್ ಮಾಡೋ ಉದ್ದೇಶ ಎಕ್ಸ್ಪ್ಲೇನ್ ಮಾಡಿ. ಟೆಂಡರ್ ಮಾಡೋ ಉದ್ದೇಶ ನೀವು ನಮ್ಮ ಸರ್ಕಾರಕ್ಕೆ
ಕಾಲಕ್ಕೆ ನಾವು ರೊಕ್ಕ ಬಂದಾಗ ಕೇಂದ್ರದಲ್ಲಿ ಕೊಡೋದು. ನನಗೆ ಗೊತ್ತಿಲ್ಲ, ನೀವೇನ್ ಗೊತ್ತಿಲ್ಲ. ಮತ್ತೆ ಈ ರೀತಿ ಸ್ಟ್ರೈಕ್ ಏನ್ ಮಾಡ್ತಾರೆ ಅವರು? ಯಾರು ಅವರು ಮನೆ ಮಾಡಿದ್ರೆ ಗೊತ್ತು ನಾವು ಇದು ಕೊಟ್ಟಿರ್ತೀವಿ, ಅವರು ದುಡ್ಡು ಕೊಟ್ಟಿರ್ತೀವಿ, ಅವ್ರಿಗೆ ಏನೈತೆ ಕೊಟ್ಟಿರ್ತೀವಿ, ಅವ್ರು PF ತಗೊಂಡು ಒಂದು ವರ್ಷ ಬಂದು ಈ ಕಾರ್ಮಿಕರು ಬಂದು ಹೇಳಿದ್ರೆ ನಾವು ಏನ್ ಮಾಡ್ಬೋದು? ಒಂದು ವರ್ಷ ಆನಂತ ಬಂದು ಹೇಳಾಕತ್ತಾರೆ. ಇವತ್ತು ನಾವೆಲ್ಲ ಕೂತು ಅಗದಿ ಒಳ್ಳೆ ಡ್ರೆಸ್ ಒಳ್ಳೆ ರೂಮ್ ಎಲ್ಲ ಕೂತೀವಪ್ಪ ಅಂದ್ರೆ ಹಗಲ ರಾತ್ರಿ ಬೆಳಗ್ಗೆ ಕಣ್ಣ ಮಾಡ್ಕೊಂಡು ಕಸ ಹೊಡಿತಾರ. ಅಂತವ್ರಿಗೆ PF ಸರಿಯಾಗಿ ಕೊಡ್ಲಿಕ್ಕಂದ್ರ ನಾವೆಲ್ಲ ಬರ್ಬೇಕಿಲ್ಲಿ ಎಲ್ಲ ಸ್ವಚ್ಛ ಇರೋದಾಗ ಅವರೇ ಕಾರಣ ನಾವು ಅದ್ರೊಳಗೆ ಬಹಳ ಸಮಸ್ಯೆ ಇದಾವೆ. ಕೆಲವರು ಲೇಬರ್ಗಳು ಬಂದಿಲ್ಲ, ಅವ್ರ ಅದಾಗಿ ಕಟ್ ಮಾಡಿಲ್ಲ, ಕಂಪ್ಲೇಂಟ್ ಆಗಿರ್ತಾವ. ಅದಕ್ಕೆ ಜನರುಗಳು ಮತ್ತೆ ವಾಪಸ್ ಕರ್ತೀವಿ. ಸರ್ ಸರ್ ಇಡೀ ರಸ್ತೆಗಳೆಲ್ಲ ಶಾಸಕರು ಈಗ ಮೋಟ ಸಲುವಾಗಿ ಯಾಕೆ ಆಕ್ಷನ್ ತಗೊಂಡು ನೀವು ರಸ್ತೆಗಳು ಮಾಡೋದು ಶಾಸಕರು ಕರ್ಕೊಟ್ರು ಕಲ್ಯಾಣ ಮಾಡೋದು ಆದ್ರೆ ಮೂರ್ಖಗಳು ನೀವು ರೈಟಿಂಗ್ ಬರ್ತಾರೆ ಯಾರು ಅಫಿಸರ್ಲಿ ರಸ್ತೆಗಳು ಒಳ್ಳೆ ಇದ್ದಾಗ ಗಿಡಗಳು ಹಚ್ಚಿದಾಗ ಫೆಸಿಲಿಟಿ ಎಲ್ಲ ಕೊಡ್ತೀವಿ ನಾವು. ಮೂರ್ಖ ಸಂಬಂಧ ಮೂರ್ಖ ವೇಸ್ಟ್ ಆಯ್ತು, ರಸ್ತೆಗಳು ಇಡೋದಿಲ್ಲ. ಯಾಕೆ ಮಾಡಬೇಕು ನಾವು ನಾನು ಫೋಟೋ ಹಾಕಿಸ್ತೀನಿ. ಅಲ್ಲೆಲ್ಲ ರಾತ್ರಿ ಹೇಳ್ತಾ ಮಾತಾಡ್ರಿ, ಮ್ಯಾಚ್ 23 ಪಟ್ಟಕ್ಕೆ ಒಂದು ಇದ್ದಂತ ಲೇಬರ್ನ ಕಾಯಿ ಮಾಡ್ಲಿಕ್ಕೆ ಆಮೇಲೆ ಸಮರ್ಪಣೆ DC ಸಾಹೇಬರಿಗೆ ಒಂದು ಸರ್ಕಾರ ಮೆಸೇಜ್ ಸರ್. ನಮಗೆ ಅದನ್ನ ಸ್ವೀಪಿಂಗ್ ಮಾಡ್ಲಿಕ್ಕೆ ಕಸ ಹೊಡ್ಲಿಕ್ಕೆ ಲೇಬರ್ ಮಾಡಲು ಅವಕಾಶ ಇದೆ ಸರ್. ಈ ಹಿಂದೆ ಹೊರಗೆ ಅವ್ರಿಗೆ ಯಾವ್ದು ಸರ ಅವ್ರ ವಾರ್ಡ್ನಾಗ ಮೊದಲು ಯಾರು ಇದ್ರು ಅವ್ರಿಗೆ ಹಾಕ್ಬಿಡ್ರಿ. ಈಗ ಕೋರ್ಟ್ನಾಗ ಏನೋ ವಿಷಯ ಕೆಲಸ ಬಂದು ನೀವು ಪಾಸ್ ಲೆವೆಲ್ ಮತ್ತು ಬೇರೆ ಚೇಂಜ್ ಮಾಡಿಬಿಡ್ರಿ ಸದಸ್ಯರು ಯಾರು ಮಹಾಪೌರರಿಗೆ, ಉಪಮಹಾಪೌರರಿಗೂ, ಆಯುಕ್ತರಿಗೂ ಹಾಗೂ ಸಭೆಯಲ್ಲಿದ್ದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್, ದರ್ಬಾರ್ ಹೌಸ್ 7 ವರ್ಷದ ಹುಡುಗ ಸರ್, ಸ್ಕೂಲಿಗೆ ಹೋಗೋದು ಹುಡುಗ ಸರ್, ನಾಯಕರನ್ನ ಈಗ 40 ಮಿನಿಟ್ಸ್ ಆಯ್ತು ಸರ್. ಇವಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಯಾರ, ಪೂರಾ ಸೀರಿಯಸ್ ಐತೆ ಸರ್ ಹುಡುಗ. ಸರ್, ಇದನ್ನ ಎಲ್ಲಾ ವಾರ್ಡಿನ ಸಮಸ್ಯೆನೂ ಐತಿ, ಮೀಟಿಂಗ್ ಚರ್ಚೆ ಆಗೈತೆ ಸರ್. 1% ಈ ಸಮಸ್ಯೆ ಬಗ್ಗೆ ಅಲ್ರಿ ಸರ್. ನಾ ಇದನ್ನ ಕೇಳಿ ಚರ್ಚೆ ಮಾಡಬಾರ್ದು ಮಾಡಿದ್ರೆ ಸರ್, ಇವಾಗ ಮತ್ತೆ ಆಗೈತೆ ಅಂತ ಹೇಳಾಕೈತಿ ಸರ್. ಈ ಸಮಸ್ಯೆ ಬಗೆಹರಿಬೇಕು ಇಲ್ಲ ಸರ್, ಇಲ್ಲಾಂದ್ರೆ ಹೆಂಗ್ ಇದು ಮಾಡ್ಬೇಕು ನೀವು ಹೇಳಿ ಸರ್. ಈ ನಾಯಕರು ಬೈಕ್ ಸಂಬಂಧಪಟ್ಟಂಗೆ ಈಗ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ವೇದಿಕೆ ಸದ್ಯಕ್ಕೆ ನಾಯಕರ ಸಂತಾನ ಅದನ್ನು ಸದಸ್ಯರಿಗೆ ಮಾಡಿ ನಾಯಕರ ಬಸ್ ಕಂಟ್ರೋಲ್ ಮಾಡಬೇಕಂತ ಸರ್ಕಾರ ಆಶಿಸಿದೆ. ಆ ಪ್ರಕಾರ ಸುಮಾರು ಇಲ್ಲಿವರೆಗೆ 8,400 ನಾಯಕರನ್ನ ಅವ್ರಿಗೆ ಸ್ಟೆಲೈಸೇಷನ್ ಮಾಡಿ ಬಸ್ ಕಂಟ್ರೋಲ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಸರ್. ಯಾವ ಏರಿಯಾ ತಗೊಂಡ್ ಹೋಗಿರಿ ಸರ್, ಎಲ್ಲಾ ವಾರ್ಡ್ನಾಗ ಯಾವ ಎಲ್ಲೆಲ್ಲಿ ಜಾಗದಾಗ ಅಲ್ಲೇ ಅದಾವ ಸರ್. ಅಲ್ರಿ ಹೆಚ್ಚಾಗ್ಯಾವ ಸರ್, ಅಲ್ಲ 4 ನಾಯಿ 12 ನಾಯಿ ಆಗ್ಯಾವ ಸರ್. ಈ ಸಮಸ್ಯೆ ನೀವು ಅದು ಮಾಡೇ ಅಂತ ಹೇಳ್ತೀವಿ ಸರ್. ಏನಂತ ವಿಷಯ ಏನಂದ್ರೆ, ಒಂದು ನಾಯಕರು ತಗೊಂಡವ್ರನ್ನ ಶಿಫ್ಟ್ ಮಾಡಕ್ಕೆ ಅವಕಾಶ ಇಲ್ಲ ಮೇಡಮ್, ಪರ್ಮನೆಂಟ್ ಶಿಫ್ಟ್ ಮಾಡಕ್ಕೆ ಎಲ್ಲ ಅವಕಾಶ ಇಲ್ಲ. ಶಿಫ್ಟ್ ಮಾಡಲಿಕ್ಕೆ ಮಾತ್ರ ಸರ್ವೋಚ್ಚ ದಿಶೆಗೆ ಧರಿಸಿಕೊಳ್ಳೋದು ಒಳ್ಳೆ ಶಾಲೆ, ಕಾಲೇಜು, ಆಸ್ಪತ್ರೆ ನಿರ್ವಹಿಸಲು ಬಚ್ಚಾರು ಒಂದು 4 ಸಮಸ್ಯೆ ಆಗಿದ್ದು ಹೆಂಗ್ ಸರ್? ನಾವು ಕಾನೂನ ಕೈಗೊಳ್ಳಕ್ಕೆ ಅವಕಾಶ ಇಲ್ಲ ಮೇಡಮ್ ಈ ವಿಷಯದಲ್ಲಿ. ಯಾಕಂದ್ರೆ ನಾವು ಜಸ್ಟ್ ಬರೀ ನಾಯಕರನ್ನ ಶಿಫ್ಟ್ ಮಾಡಿ ಬರೀ ಆಪರೇಷನ್ ಮಾಡಲಿಕ್ಕೆ ತಗೊಂಡವ್ರು ಎಮಿಷನ್ ತಗೊಂಡೋದ್ರೆ ನಮ್ಗೆ ಡೆಲ್ಲಿಯಿಂದ ಕಾಸು ಹೋಗ್ತಾರೆ. ನೀವು ತಗೊಂಡೋಗಿ ಬೇರೆ ಶಿಫ್ಟ್ ಮಾಡ್ತಾ ಇರ್ಬೋದು. ಆಗ್ತೀವಿ ಎದ್ರಲ್ಲಿ ಅವರು ಏನು ಸಂಘ ಸಂಸ್ಥೆಗಳಲ್ಲ ಪ್ರಾಣಿ ಸಂಘದವರು ಅವರು ಸಹಿತ ನಮಗೆ ಮೈಕ್ರೋಲ್ ಅಬ್ಸರ್ವ್ ಮಾಡ್ತಾರೆ. ನಾವು ಏನು ಮಾಡಕತ್ತ ಏನ್ ಕಾನೂನು ಇರ್ತಕ್ಕಂಥ ಏನ್ ಕಾಣಿಸಿದೆ ಆ ಪ್ರಕಾರ ಸದ್ಯಕ್ಕೆ ಬಂದು ಅವುಗಳನ್ನ ಎಬಿಸಿ ಮಾಡ್ತೀವಿ. 2ನೇ ಶಾಲೆ, ಕಾಲೇಜು ಮತ್ತು ಏನು ಪಬ್ಲಿಕ್ ಇರ್ತಕ್ಕಂಥ ಏನು 4 ಇನ್ಸ್ಟಿಟ್ಯೂಷನ್ಸ್ ಇದಾವೆ ಸರ್. ಇದು ಆಗಿ ಸ್ಕೂಲ್ ಮುಂದೆ ಸರ್, ಅದು ಸ್ಕೂಲ್ ಹುಡುಗ ಸ್ಕೂಲಿಗೆ ಹೋಗೋ ಟೈಮ್ ಆಗಿದೆ ಸರ್. ಇವಾಗ ಜಸ್ಟ್ ಸರ್ 40 ಮಿನಿಟ್ಸ್ ಆಯ್ತು. ಕ್ಯಾಂಪಸ್ ಎಲ್ಲ ಕ್ಯಾಂಪಸ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಸುಧಾಮೂರ್ತಿ ಮೇಡಮ್ ಅವರು ಒಂದು ಡಾಗ್ ಶೆಲ್ಟರ್ ಮಾಡಬೇಕಂತ ಒಂದು ಗುರುನಾಪುರಲ್ಲಿ ಗೋಶಾಲೆ ಪಕ್ಕ ಅಲ್ಲಿ ಒಂದು ಡಾಗ್ ಶೆಲ್ಟರ್ ಮಾಡಲಿಕ್ಕೆ ಮನೆ ಭೂಮಿ ಪೂಜೆ ಕೆಲಸ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಅದು ಆಗಲಿಕ್ಕೆ ಇದು ಒಂದು 7 ತಿಂಗಳಾಗುತ್ತೆ. ಅಲ್ಲಿವರೆಗೆ ನಮಗೆ ಡಾಗ್ ಶಿಫ್ಟ್ ಮಾಡಲಿಕ್ಕೆ ಸುಮಾರು ಒಂದು 200 ಡಾಗ್ಗಳನ್ನ ನಾವು ಶಿಫ್ಟ್ ಮಾಡಲಿಕ್ಕೆ ಒಂದು ಟೆಂಪರರಿ ನಾವು ಅರೇಂಜ್ ಮಾಡಿದ್ವಿ ಮೇಡಮ್. ಇಲ್ಲಿ ಈ ನಮ್ಮ ಇಂಡಿಯಾ ರೋಡ್ ರಸ್ತೆ ಇರ್ತಕ್ಕಂಥ ಎಷ್ಟೊಂದು ಸೈಟ್ ಮಾಡ್ತೀವಿ ಮೇಡಮ್.
ಒಂದು 2 ನಾಯಿಗಳನ್ನು ನಾವು ಇರ್ತಕ್ಕಂಥ ಸ್ಕೂಲು ಕಾಲೇಜ್ ಕ್ಯಾಂಪಸ್ ನಾಯಿಗಳು ಶಿಫ್ಟ್ ಮಾಡ್ಲಿಕ್ಕೆ ಮಾತ್ರ ಕ್ರಮ ತಗೊಳ್ತಾ ಇದೀವಿ. ಈಗ ಪಬ್ಲಿಕ್ ಪ್ಲೇಸ್ ಸರ್ ಇದು 2 ವರ್ಷ ಆಯ್ತು ಸರ್, ಬರೀ ಆದಾಯಿತು ಬರೀ ಇದಾಗಿದೆ ಸರ್. ಪ್ಲೀಸ್ ನಾ ಏನೋ ರಿಕ್ವೆಸ್ಟ್ ಮಾಡ್ತೀನಿ ಸರ್, ನನಗೆ ಹೇಳಿಕೆ ಏನು ಬ್ಯಾಡ ಸರ್, ನನ್ನ ಸಮಸ್ಯೆ ಬಗೆಹರಿವಿ ಸರ್. ಮುಂದಿನ ಮೀಟಿಂಗ್ದಾಗ ಒಂದು ಅಟ್ಲೀಸ್ಟ್ 50% ಸಮಸ್ಯೆ ಬಗೆಹರಿದ್ರೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ನೆಕ್ಸ್ಟ್ ಮೀಟಿಂಗ್ ಒಳಗೆ ಸರ್ ನೆಕ್ಸ್ಟ್ ಬಗೆಹರಿಸ್ತೀನಿ ನೆಕ್ಸ್ಟ್ ಮಂತ್ ಸರ್. ವಾರ್ಡ್ ನಂಬರ್ 18, 19, 20 ಅದೇನಾಗಿದೆ ಮೇಡಮ್, ಮೊದಲುಕೊಂಡು ಹೋಗಿ ಹಾಸ್ಪಿಟಲ್ ವಿಸಿಟ್ ಮಾಡಿ ಅವ್ರಿಗೆ ಆಪರೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅವ್ರು ಮೇಡಮ್ ಇರಲ್ಲ, ಅದ್ರ ಬಗ್ಗೆ ಕ್ಲಿಯರ್ ಆಗುತ್ತೆ. ಅಲ್ಲೇ ಡಾಕ್ಟರ್ ನೆಕ್ಸ್ಟ್ ಮಾಹಿತಿ ಕೊಡಿ ಸರ್. ನೋಡಿ, ಈಗ ನೀವು ವಿಸಿಟ್ ಮಾಡಿ ಹೋಗಿ, ಆಮೇಲೆ ಯಾರು ಜೋರು ವಿಸಿಟ್ ಮಾಡಿ ಕೈ ಎಸೆದುಕೊಳ್ಳಿ ಮೇಡಮ್. ಅದಕ್ಕೆ ಏನೋ ವಿಸಿಟ್ ಮಾಡೋದು. ಸರ್ ವಾರ್ಡ್ ನಂಬರ್ 18, 19, 20, 24, 25, 26 ವಾರ್ಡ್ ಸರ್. ನೀರಿನ ಸಮಸ್ಯೆ ಬಹಳ ಆಗಿದೆ ಸರ್. 9ರಿಂದ 9 बस्ती में संन्यास का बहुत तकलीफ है। भी 2 साल से दो साल से आधा काम हो थोड़ा काम रुके मुझे दरबार करने नहीं दे रहा। तुम्हें क्या म्युनिसिपल ये क्या है नगर सभा का काम है, वो जगह भी नगर सभा का है। तुम्हें सब कुछ ऊपर छोड़े तो ಸರ್ಕಾರ ಜಾಗ ಇದೆ ನಮ್ದಲ್ಲ. सरकार का इसका कॉर्पोरेशन का काम रिलीज किए होंगे दरबार ಡಿಸಿ ಸರ್ ಮಾಲಕ ಮೇಡಮ್, ನಾನು ಕೋರ್ಟ್ ಕೇಸ್ ಗೆ ಫಾಲೋ ಮಾಡ್ತೀನಿ. कोर्ट आने कहते हैं कि लोग का जाना है और काम की गति इज्जत का सवाल है। रोड के बगल का सगा है तो मुझे सामने आ गया काम ना होगा। मैं पूरे और काम लगा दूसरे का मुझे पहले करने नहीं लगा कल जब क्या करते तुम्हें ಅಲ್ಲಿ ಚೆಕ್ ಮಾಡಿ ಬರ್ತಾರೆ ನಾವು वो तकलीफ है और तुमको ಬಂದು ಚೆಕ್ ಮಾಡಿದ್ವಿ ನಿನಗೆ ಇದು साहब वो तकलीफ है और रात को 2 बजे तक आता है ना सुना जा बैठे ना तभी बात हुए ना तो जा सना बैठा तो कैसे तकलीफ में संन्यास नहीं तो नहीं मुझको करनी करता है थोड़े काम पास करे दरबार उपाय होगा ಇವಾಗ ಬಂದಿತ್ತು ಇವಾಗ वो मामले हो क्या इसको फैसला करना हो ಇವಾಗ ಬಂತು ಯಾಕೆ ಆಗಿಲ್ಲ ಸಬ್ಜೆಕ್ಟ್ ಲಾಸ್ಟ್ ಒಂದು 2 ಮೀಟಿಂಗ್ ಎಲ್ಲ ಲಿಸ್ಟ್ ನೋಡಿವಿ. ಪಿವರ್ಸ್ ಟ್ಯೂಬಿಕ್ ಟೈಲ್ಸ್ ಎಲ್ಲ ಹಾಕೊಂಡಾರ, ಅದೆಲ್ಲ ಜನರಲ್ ಫಂಡ್ ಎಮರ್ಜೆನ್ಸಿ ಬರ್ತಾರೆ ಅಂತವರಿಗೆ ಅದಕ್ಕೆ ಅವಕಾಶ ಕೊಟ್ಟು ಈಗ ಒಂದು ಎಮರ್ಜೆನ್ಸಿ ಕೆಲಸ ಬಂದು ಓವರ್ ಕೆಲಸ ಜನರಲ್ ಫಂಡ್ ಕೊಡ್ತಾ ಇಲ್ಲ. ಸೊ ದಯವಿಟ್ಟು ಅದು ಒಳಗೆ ಜನರು ಕೇಳ್ತಾರೆ ಸರ್ ಮನೆ ಮುಟ್ಕೊಂಡಿಲ್ಲ. ಆಮೇಲೆ ಎಲ್ಲಿನ ಸಂಸ್ಥೆಗಳು ಮುಂದೆ ಫೇವರ್ಸ್ ಹಾಕ್ಯಾರ ಸರ್, ಸಂಘ ಸಂಸ್ಥೆಗಳು ಮುಂದೆ 4 ಲಕ್ಷ 5 ಲಕ್ಷ ಯೂಸಿಡಿ ಪ್ರಾಬ್ಲಮ್ ಕೊಡೋದಾಗ ಆಮೇಲೆ ಎಲ್ಲಿನ ಬೀದಿ ಬಿತ್ಬೋದು 15 ಫೈನಾನ್ಸ್ನಾಗ 2 ವರ್ಷ 60 ಲಕ್ಷ ಬೆಳಿತೀರಿ ಹೋಗ್ತೀರಿ ಏನು ಹೋಗ್ತೀರಿ ಮಾಡ್ತೀವಿ ಹೊಸ ಕರೆದಿರಿ ಮತ್ತೆ ಮಾಡಿ ಬಿಲ್ಡಿಂಗ್ ಸುದ್ದಿ ಮಾಡಿದ್ರೆ ಮತ್ತೆ ಸೆಟ್ ಆಗಿರ್ತದೆ ಸರ್. ನನಗೆ ಇಂಜಿನಿಯರ್ಗೆ ಒಂದು ಹೇಳಿ ಸರ್. ಸರ್ ಹೇಳಿರಿ ಬಟ್ 1 ಲಕ್ಷಕ್ಕೆ ಯಾರೇ ದಯವಿಟ್ಟು ಎಲ್ಲ ದರ್ಶನ ಗಮನ ಕೊಡಿ. 1 ಲಕ್ಷಕ್ಕೆ ಯಾವ್ದಾದ್ರು ಫೀಸ್ ಕೊಡ್ಬೇಕಂದ್ರೆ ನೀವು 10 ಸಲ ವಿಚಾರ ಮಾಡ್ತೀರಿ. 60 ಲಕ್ಷ ರಿಟರ್ನ್ ಹೋಗೋ ಮಟ್ಟ ನೀವು 5 ಕರೋಡ್ ಮತ್ತೆ ಮೇಯರ್ ಏನ್ ಮಾಡ್ತಿದ್ದೀರಿ? 40 ಲಕ್ಷ ಬೀದಿ ದೀಪ ಮೊನ್ನೆ ನಾವು ಒಳಗೆ ಕಿವಿ ಕಟ್ ಮಾಡಿ ಬಂದಿರೋದು ಅಂತ ನಾವು 60 ಲಕ್ಷ ರಿಜೆಕ್ಟ್ ಆಗಿ ಹೊರಗೆ ಬೇರೆ ಕೊಟ್ಟವು. ನೀವೇನ್ ಮಾಡ್ತೀರಿ ಸರ್? ನೀವು ಗಮನಿಕ್ಕಿಲ್ಲ. ನಾವು ಫೈಲ್ ಅಪ್ರೂವ್ ಮಾಡಿದ್ರೆ ನಡಲ್ಲೇ ಅವರು ಈಗಾಗಲೇ ನಾನು ಚೆಕ್ ಮಾಡ್ಸಿದ್ದೀನಿ ಸರ್. ನಾನು ಸಾಯಂಕಾಲ ಕರ್ಕೊಂಡು ಮಾಡ್ಬೋದು. ದಯವಿಟ್ಟು ದಯವಿಟ್ಟು ಹಳೆದಾಗ ಓಟ್ ಕೆಲಸ ಆಗಿರುತ್ತೆ ನಮಗೆ ಸಂತೋಷ ಕೊಡೋಕೆ ಹೋಗ್ಬಾರ್ದು ಸರ್. 20-30 ಲಕ್ಷದ ಎಮರ್ಜೆನ್ಸಿ ಹಾಕೊಡ್ರಿ. ಅದ್ರ ಬಗ್ಗೆ ನೀವೇ ಸಮಸ್ಯೆ ಜನರಲ್ ಫಂಡ್ ದಯವಿಟ್ಟು ಕೊಡ್ರಿ, ಏನಾಗಿಲ್ಲ ಯಾಕೆ ತುಂಬ್ತಾರೆ ಜನ ರೀ. ಈಗ ಇನ್ನೊಂದ್ಸರಿ ಓಟ್ ಕೆಲಸ ಮುಂದಿನ ಸರಿ ಕಂಟ್ರೋಲ್ ಮಾಡಬೇಕು. ಮುಂದಿನ ವರ್ಷ ಕಂಟ್ರೋಲ್ ಮಾಡತ್ರಿ ಸರ್. ಹೇಳ್ಬಿಲ್ಲ ಕೊಡ್ತಿದ್ದು ಹೇಳ್ರಿ. ಈಗ ಆಯುಕ್ತರು ತಮ್ಮ ಅಭಿಪ್ರಾಯ ಹೇಳ್ಯಾರ, ಮಹಾಪೌರರು ತಮ್ಮ ಅಭಿಪ್ರಾಯ ಹೇಳ್ಬೇಕಂದ್ರೆ ಮಾಹಿತಿ ಅದು ನಡೆದ್ರೆ 10% ನೋಡ್ರಿ, ಆಯುಕ್ತರು ತಮ್ಮ ಅಭಿಪ್ರಾಯ ಹೇಳ್ಯಾರ. ಪೂಜೆ ಮಹಾಪೌರರು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಒತ್ತಾಯ ಮೇರೆಗೆ ತಾವು 30 ಲಕ್ಷ ಜನರು ಕೊಡಬೇಕು. ನೋಡ್ರಿ ಸರ್
ಹಿಂದೆ ಯಾರು ಕೊಟ್ಟಿದ್ದಾರೆ ಕೊಡ್ಬೇಡ್ರಿ ಕೊಡ್ರಿ ಎಲ್ಲ ಸದಸ್ಯರ ಬೇಡಿಕೆಗಳಿಗೆ ನಾವು ಹಿಂದಿನ ವರ್ಷ ಮತ್ತೈದು ಯಾವುದೇ ರೀತಿ ಕೆಲಸಗಳು ಹಾಕಿಲ್ಲ 8-10 ಕೋಟಿ ಚಂದ್ರಪ್ಪ ಫಂಡ್ನಾಗ ಹಾಕ್ಯಾರ ಈಗ ಒಂದು 20-30 ಲಕ್ಷ ರೂಪಾಯಿ ಹಾಕಾಗತ್ತಿಲ್ಲ ಸರ್. ಮಾರ್ಚ್ ನಂತರ ಮಾತಂದ್ರೆ ರುಜು ಮಾಡಕ್ಕೆ ನೀವು ತಯಾರಿಸಬೇಕು. ಎಲ್ಲ ಅಧಿಕಾರಿಗಳು ಸದಸ್ಯರು ರುಜು ಮಾಡಕ್ಕೆ ರೀಸೆಂಟ್ಲಿ ಎನ್ಕರೇಜ್ಮೆಂಟ್ ಆಗಿದೆ. ಅದು ತಾಜೋದಿನ ಹೋಟೆಲ್ನಿಂದ 4 ನಂಬರ್ ಸ್ಕೂಲ್ ತನ ಆಗಿದ್ರಿ. ಅದು ಅರ್ಧ ಮುರ್ಧನ ಮಾಡಿದ್ರಿ. ಅದು ವಿಸಿಟ್ ಮಾಡಿದ್ರಿ ಸರ್ ಪೆಲ್ಲ. सर कल के भी 15 days हफ्ता वो आधा साल ही हुआ है सर काम विजिट करो सर जल्दी से वो क्या है क्लियर पूरा जो भी हो उसको मार्किंग करे जो मॉनिटरिंग करे नहीं सर और एक बिल्डिंग है उसका भी अभी कुछ हुआ नहीं है सर विजिट करना वो जो बिल्डिंग है ना वो बिल्डिंग का सही हो है ಚಿತ್ರಿಗೆ ಅಲ್ಲಿಗೆ ಆಮೇಲೆ ಬಜೆಟ್ ಲಿಸ್ಟ್ ಮಾಡಿ ನಾವು ಬ್ರೇಕರ್ ಬಿಲ್ಡಿಂಗ್ ಬ್ರೇಕಪ್ ಪೆಟ್ಟಿ ಬ್ರೇಕಪ್ ಮಾಡ್ತೀವಿ ಆಯ್ತಾ ಓದಿಬೇಡಿ ಮೇಡಮ್ ಮಾತಾಡ್ತಾರೆ ಈಗ ನೋಡಿ ಮೇಡಮ್ ನಾವು ಸ್ಟಾರ್ಟ್ ಮಕ್ಕಳಲ್ಲಿ ನಾವು ದೊಡ್ಡ ಪ್ರೊಸೆಸ್ ब्रेकअप से बिल्डिंग करते हैं सर नेक्स्ट प्रॉब्लम कसा गाड़ी का पूजा होगी कितने दिन हुआ सर कसा गाड़ी पूजा इधर होगी ओपनिंग होगी कितने दिन हुआ सर नहीं कसा गाड़ी नहीं सर 1 मंथ हुआ पूजा होगी लेकिन अभी तक हमारे वार्ड में कसा गाड़ी 3 दिन 4 दिन एक बार आती है सर हमारा कमर्शियल वार्ड है सर सुपरवाइजर को कॉल भी करते हैं ड्राइवर नहीं रिपेयरिंग को गया है इतना ही बोलते हैं सर ಮುಂದಿನ ಅಡ್ಡಾಡಬೇಕಿನ ಮೇಲೆ ಒಟ್ಟಲ್ಲಿ ಕಸದ ಕೊಟ್ಟರು ಅಡ್ಡಾಡ್ರಿ ಬೆಳಿಗ್ಗೆ ಅಡ್ಡಾಡ್ತಾರೆ ಎಲ್ಲ ಒಟ್ಟ ಸಮಸ್ಯೆ ಕಸದ ಬರಬಾರ್ದು ಓಕೆ ಸರ್ ಮುಂಜಾನೆ ಕಸ ಗಾಡಿ ಮುಂಜಾನೆ ಬರ್ಬೇಕ್ರಿ ಇವ್ರ ಸಂಜಿಗೆ ಬರ್ತಾರೆ ಅದು ಫಸ್ಟ್ ಪ್ರಾಬ್ಲಮ್ ಅದೇ सब बेरिया नेक्स्ट 28 सर और केसी मार्केट में एलईडी लाइट नहीं है सर गांधी चौक पुलिस स्टेशन से भी हम लेकर आए हैं कि एलईडी लाइट बताने के बाद ही हम कैमरा लगाए तो कैप्चर होता है करके केसी मार्केट से लेकर गवर्नमेंट स्कूल तक एक ही 2 ही एलईडी लाइट है सर सर विजिट ಮಾಡ್ರಿ एलईडी लाइट हाका ಕೇಳ್ರಿ सर और इधर ताजमोड़ी रोड अब्दुल रज़ाक दरगाह वहाँ पे सर पानी आने के बाद गटर ओपन किए उधर झोपड़पट्टी एरिया है सर वहाँ पे स्मेल बहुत आ रहा है सर काम तो किए हैं लेकिन उससे कंप्लीट नहीं किए हैं सर ओपन ही है सर वो उसका सोल्यूशन क्या है सर अभी
में ये किसी कारण ये बोलो मैं जी बैठे हो और एक बार सब काम करके बोलो किसी करके बोले मैं ये तो जी को तो पता है कि वो क्योंकि हम बन गए वो जो लगता है ओपन डे को फंसा के बोलो इससे बढ़कर सरकार बोल लेके करता तो बोलो सर नेक्स्ट टाइम बढ़ेगा नेक्स्ट सर वो हम्बल रिक्वेस्ट है सर झोपड़पट्टी एरिया है सर वो जल्दी से जल्दी काम करो जल्दी से एक दो दिन का समझे बैठा सर लोग को मौका दे सर बोलने का और भाई वो तो होता नहीं ಫಸ್ಟ್ ವಾರ್ಡ್ಗಳ ಬಗ್ಗೆ ಸಮಸ್ಯೆಗಳು ವಾರ್ಡ್ ವಹಿಸ್ಕೊಡ್ರಿ ಆಫೀಸರ್ ಆಮೇಲೆ ಇನ್ನೊಂದು ವಿಚಾರ ಪೂಜಾ ಮಹಾಪೌರರೇ ಉಪ ಮಹಾಪೌರರೇ ಆಯುಕ್ತರಿಗೆ ತಮ್ಮ ಮಾಹಿತಿ ಈಗ ನಮ್ಮಲ್ಲಿ ಸ್ಟಾಫ್ ಕೊರತೆ ಅಂತ ಹೇಳ್ತಿರ್ತಾರೆ ನಮ್ಮ ಕಮಿಷನರ್ ಸಾಹೇಬರು ಅವರು ಆ ಸ್ಟಾಫ್ ಏನ್ ಕೊರತೆ ಇದೆ ಸ್ವಲ್ಪ ಎಲ್ಲಾರು ಹಾಕಿ ನಮ್ಮ ಮುನ್ಸಿಪಲ್ ಪಾಸ್ ಮಾಡಿ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಸರ್ ಆಮೇಲೆ ಇನ್ನೊಂದು ವಿಚಾರ ಸರ್ ತಮ್ಮ ಇದಕ್ಕೆ ಬರ್ತದೆ ತಮ್ಮ ವ್ಯಾಪ್ತಿಗೆ ಬರ್ತದೆ ಇದು ಈ ಗ್ರಂಥಾಲಯಗಳು ಎಷ್ಟಿದಾವೆ ಬಿಜಾಪುರದಲ್ಲಿ ಆ ಗ್ರಂಥಾಲಯಗಳ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಇಂಟ್ರೆಸ್ಟ್ ಸ್ವಲ್ಪ ಹೋಗಿ ಅಲ್ಲಿ ಸ್ವಲ್ಪ ವಿಸಿಟ್ ಮಾಡ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಂತೀನಿ ಸರ್ ಈಗ ಗ್ರಂಥಾಲಯಗಳ ಬಗ್ಗೆ ಬಹಳ ಅವ್ಯವಹಾರ ನಡೆದಿದೆ ಅಂತ ಹೇಳ್ಬಿಟ್ಟು ನನಗೊಂದು ಲೆಟರ್ ಬಂದಿದೆ ಸರ್ ಅಲ್ಲಿ ಏನೋ ಒಂದು ವ್ಯವಸ್ಥೆ ಸರಿ ಇಲ್ಲ ಒಂದು ಬುಕ್ ಖರೀದಿಗಳು ಏನಾಗ್ತದೆ ಅಲ್ಲಿ ವ್ಯವಸ್ಥೆ ಎಲ್ಲ ಹೋಗಿ ತಾವು ಅಧ್ಯಯನ ಮಾಡಿ ಇದು ಎಲ್ಲ ನಮ್ಮದ್ರಲ್ಲಿ ಇಟ್ಟಿದ್ದೀನಿ ಸರ್ ಇದ್ರ ಬಗ್ಗೆ ತಾವು ಆಯುಕ್ತರು ಸ್ವಲ್ಪ ತನಿಖೆ ಮಾಡಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಹಿಂದೆ ಇದ್ದಂತ ಒಬ್ಬ ಮನು ಆ ಜಯಪ್ರಕಾಶ್ ಅಂತ ಒಬ್ಬ ಅಧಿಕಾರಿ ಏನು ಒಂದು ಬುಕ್ಸ್ಗಳು ಖರೀದಿನಲ್ಲಿ ತುಂಬಾ ಅವ್ಯವಹಾರ ನಡೆದಿದೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಇದರಲ್ಲಿ ಎಲ್ಲಾ ತಮ್ಮ ಲಿಸ್ಟ್ ಅಲ್ಲಿ ಇದೆ ಇದು ತಾವು ತಮ್ಮ ಗಮನ ಕರ್ಸ್ಕೊಂಡು ಇದನ್ನ ತಾವು ಇದನ್ನ ಖುದ್ದಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಂತ ಇದ್ದೀನಿ ಸರ್ ನಾನು ಎಲ್ಲ ಡೀಟೇಲ್ಸ್ ಇದರಲ್ಲಿ ಇಟ್ಟಿದ್ದೀನಿ ಸರ್ ಶೀಘ್ರವಾಗಿ ಇದ್ರ ಬಗ್ಗೆ ತಾವು ತನಿಖೆ ಮಾಡಬೇಕು ತಮ್ಮ ವ್ಯಾಪ್ತಿಗೆ ಬರ್ತದೆ ಸರ್ ಈ ಖಾತೆ ಬಗ್ಗೆ ಈಗ ಜನರಿಗೆ ಬಹಳ ತೊಂದರೆ ಆಗಿದೆ ನಿಮಿಷ ನಾನು ಮುಗಿಲಿ ಆಮೇಲೆ ಮಾತಾಡೋದು ನೀವು ಯಾರು ನಮಗೆ ಗೊತ್ತ ಪ್ಯೂನ್ ಯಾರು ಗೊತ್ತಿಲ್ಲ ರೇಖನೂ ಗೊತ್ತಿಲ್ಲ ಐಡಿಯನೂ ಗೊತ್ತಿಲ್ಲ ಪೂಜೆ ಮಾತಾಡೋಣ ಬೇರೆ ಬಗ್ಗೆ ಮಾತಾಡ್ಬೇಕಾಗ್ತದೆ ಸರ್ ನೋಡ್ರೆ ಒಂದ್ ನಿಮಿಷ ಈ ಕಡಿಮೆ ಇದು ಸಾಮಾನ್ಯ ಸಭೆ ಸೈಡಿಂದ ಹೋಗೋಣ ಸಾಮಾನ್ಯ ಸಭೆ ಸದಸ್ಯರಾಗಿ ನಾ ಕಿಶೋರ್ ದಯವಿಟ್ಟು ಯಾವುದು ಖರೀದಿಗಳು ಏನು ಆಗ್ತಾ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ತಾವು ಪೂಜಾ ಮಹಾಪೌರರು ಆಯುಕ್ತರು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಸರ್ ಆಮೇಲೆ ವಾರ್ಡ್ಗಳ ಬಗ್ಗೆ ಸ್ವಲ್ಪ ಸಮಸ್ಯೆ ಇತ್ತು ಅದನ್ನ ನೀವೇನು ವಾರ್ಡ್ಗಳು ಒಂದು ಎರಡು ವಾರ್ಡಿಂದಾನೆ ಸ್ಟಾರ್ಟ್ ಮಾಡ್ತೀರಾ ಏನ್ ಮಾಡ್ತೀರಾ ನೋಡಿ ಸರ್ ವಾರ್ಡ್ಗಳ ಸಮಸ್ಯೆ ಬಹಳ ಇದಾವೆ ಹೋಗಿಲಿ ವಾರ್ಡ್ ವೈಸ್ ತಗೊಳ್ರಿ ಸರ್ ಸರ್ ಫೋನ್ ಹಚ್ಚಿದ್ರೆ ಫೋನ್ ವಿಷಯ ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ ಸರ್ ಹಾಂ ಸರ್ ಎಲ್ಲರೂ ಮಾಡ್ಬೇಕು ಸರ್ ಮ್ಯಾಗಲಾಗ ಬದಲಾಗ್ತದೆ ಸ್ಪೆಷಲ್ ಇಂಜಿನಿಯರ್ ಸೆಕ್ಷನ್ ಒಳಗೆ ಯಾವ ಸದಸ್ಯರಿಗೂ ಕಿಮ್ಮತ್ತಿಲ್ಲ ಅಂತ ಭಾಳ ನಿಮ್ಮದೇ ಸಮಸ್ಯೆ ಹಿಂಗೈತೆ ನಮ್ದೇ ಆಗಿರ್ಬೇಕು ಈಗ ಎಲ್ಲರೂ ನಿಮ್ಮದೇ ಹಿಂಗೈತೆ ನಮ್ದೇ ಆಗಿರ್ಬೇಕು ನಾನು 35 ಜನ ಮಾತಾಡಿದ್ದೀನಿ ಸರ್ ನನ್ನ ಸಮಸ್ಯೆ ನಾನು ಹೇಳ್ತೀನಿ ಸರ್ ಆದ್ಮೇಲೆ ನಾ ಸಪೋರ್ಟ್ ಮಾಡಿದ್ದೀನಿ ನಿಮಗೆಲ್ಲರಿಗೂ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕಲ್ಲ ಸರ್ ನಾ ಯಾರಿಗೆ ವೇಟ್ ನೋಡೋದು ನಾವು 35 ಜನ ಹೇಳಿದ್ರೆ ನೀವು ಮತ್ತೆ ಎಲ್ಲಿ ಮಾತಾಡ್ತಿದ್ರಿ ಸರ್ ಅದೇ ಹೇಳಿ ಅದಕ್ಕಾಗಿ ನಾವು ನೀರಿನ ಸಮಸ್ಯೆ ವಾರ್ಡ್ನಲ್ಲಿ ಬಹಳ ಇರೋದಿಲ್ಲ ನಾವು ಮತ್ತೆ ನಾವು ಪೂಜೆ ನಾವು ಕೂಡಿ ತಿಳ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ನೀವು ಸ್ವಲ್ಪ ಸಪೋರ್ಟ್ ಅನ್ನು ಮಾಡಿ ವಾರ್ಡ್ ಮಾಡಿರ್ತೀವಿ ನೀರಿನ ಸಮಸ್ಯೆನೂ ಬಗೆಹರಿಸಬೇಕು ಮತ್ತೆ ಲೈಟಿನ ಸಮಸ್ಯೆ ಮೇಜರ್ ಬಹಳ ಅಂದ್ರೆ ನಾವೆಲ್ಲ ಕೇಳೋದು ಅದೇ ಮಹಾಪೌರರೇ
ಹದಿನೈದು ಭಾಳ ಮಾತಾಡ್ರಿ ಏ, ಆಗಿದ್ರು ಇದು ಭಾಳ ಮಾತಾಡ್ರಿ ಬೇಡ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ನಮ್ಗೆ. ಇಲ್ಲ ಭಾಳ ಮಾತಾಡ್ರಿ ಎರಡು ನಿಮಿಷ ದಯವಿಟ್ಟು ಹಂಗೆ ಮಲತಾಯಿ ಧೋರಣೆ ನಮಗೆ ಮಾಡಬೇಡಿ. ಪೂಜ್ಯ ಮಹಾಪೌರ ಹಾಗೂ ಉಪಮಹಾಪೌರ ಆಯುಷ ಇಲ್ಲ ನನ್ನ ಸಮಸ್ಯೆ ಭಾಳ ಮಾತಾಡ್ಬೇಡ್ರಿ 18ನೇ ವಾರ್ಡ್ ಸದಸ್ಯ ನಾನು. ನಮ್ಮ ವಾರ್ಡು ಬಹಳ ದೊಡ್ಡದು, ತುಂಬಾ ಹಿಂದುಳಿದ ಹಾಗೂ ಮೈನಾರಿಟಿ ವಾರ್ಡ್ ಹೆಚ್ಚಿಗೆ ಇರುವಂತದ್ದು. 20-25 ವರ್ಷಗಳ ಕಾಲ ಕೆಲಸ ಆಗಿಲ್ಲ. ನನ್ನ ವಾರ್ಡಲ್ಲಿ ನೀರಿನ ಯುಜಿಡಿ ಸಮಸ್ಯೆ ಬಹಳ ಇದೆ ಸರ್. ತಾವು ಹೋದ ಜಿಪಿ ಮೀಟಿಂಗ್ ನಲ್ಲೇ ತಾವು 10 ಲಕ್ಷ ರೂಪಾಯಿ ಮೇಂಟೆನೆನ್ಸ್ಗೆ ಅಂತ ಕೊಡ್ತಿದ್ರಿ. ಅದು ಇದುವರೆಗೂ ಯಾವುದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಒಂದು ನಾವು ಒಬ್ಬ ಮಹಾನಗರ ಪರಿಷತ್ ಸದಸ್ಯರಾಗಿ ಯಾವುದೋ ಮನೆ ಮುಂದೆ ಒಂದು ಈ ಯುಜಿಡಿ ಕ್ಯಾಪ್ ಹೋಗಿರ್ತದೆ. ಆ ಕ್ಯಾಪ್ ಹಾಕಿಸ್ಬೇಕು ಅಂದ್ರೆ ನಮ್ ಕೈಲಿ ಆ ಕ್ಯಾಪ್ ಹಾಕ್ಸಕ್ಕೂ ನಮ್ ಕೈಲಿ ಆಗಿಲ್ಲ ಮೇಂಟೆನೆನ್ಸ್ ಅಂದ್ರೆ ನಾವು ಯಾರಿಗೆ ನಮ್ಮ ಸಮಸ್ಯೆ ಹೇಳ್ಬೇಕು ಸರ್? ಎಲ್ಲಾ ಪಬ್ಲಿಕ್ ಕೂಡ ನಮ್ಮನ್ನೇ ಕೇಳ್ತಾರೆ. ಆದ್ರಿಂದ ತಾವು ಅದನ್ನ ಬೇಗ ಕಾರ್ಯರೂಪಕ್ಕೆ ಮೇಂಟೈನ್. ಈಗ ನಮ್ಮ ಆಯುಕ್ತರು ಹೇಳ್ತಿರ್ತಾರೆ ಅರ್ಜೆಂಟ್ ಇದ್ರೆ ಎಲ್ಲಾದ್ರೂ ಕೆಲಸ ಮಾಡ್ಬಿಡ್ಬೇಕಾಗ್ತದೆ ಅಂತ. ನಾವು ಅರ್ಜೆಂಟ್ ಇದ್ರೆ ನಾವು ಯಾರಿಗೆ ಹೇಳ್ಬೇಕು ಸರ್? ನೀವು ನೋಡಿದ್ರೆ ಫಂಡ್ ಇಲ್ಲ ಅಂತೀರಾ, ನಾವು ಏನ್ ಹೇಳ್ಬೇಕು? ಅದಕ್ಕೊಂದು ಉತ್ತರ ಕೊಡ್ರಿ. ಆಮೇಲೆ ನೀರಿನ ಸಮಸ್ಯೆ ಬಹಳ ಇದೆ ಸರ್. ನೀರು 9 ದಿವಸ 10 ದಿವಸಕ್ಕೊಮ್ಮೆ ನಳ ಬರ್ತವೆ. ಲಾಸ್ಟ್ ಮೀಟಿಂಗ್ ನಲ್ಲೂ ನಾನು ಚರ್ಚೆ ಮಾಡಿದೆ. ಈಗ ಏನಾದ್ರೆ 10 ದಿವಸಕ್ಕೊಮ್ಮೆ ಬಂದ್ರೆ 24 ತಾಸು ಬಿಟ್ಬಿಡ್ತಾರೆ ಸರ್. ಪಬ್ಲಿಕ್ ಏನ್ ಮಾಡ್ತಾರೆ, 3 ತಾಸು ಯೂಸ್ ಮಾಡ್ತಾರೆ, ಬಾಕಿ ನೀರ್ನ ರೋಡಿಗೆ ಬಿಟ್ಬಿಡ್ತಾರೆ ಸರ್. ಆದ್ರಿಂದ ಸರ್ ವಾಟರ್ ಬಗ್ಗೆ ಅವರು ಒಂದಿಷ್ಟು ಅಜೆಂಡಾ ಒಳಗೆ ಹಾಕ್ಲಕ್ ಕೊಟ್ಟರೆ ಆಮೇಲೆ ಈಗ ಸಾರ್ವಜನಿಕರಿಗೆ ಯಾರು ನೀರು ಹೊರಬಿಡ್ತಾರ ಅವ್ರಿಗೆ ಒಂದು ದಂಡ ಹಾಕೋದಂತ ಒಂದು ಇದು ಮಾಡಾಕ್ತೀವಿ. ಈ ವಿಷಯ ಒಳಗೆ ಬರ್ತದೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಸರ್, ಆಯ್ತ್ರೆ ಒಂದು ಸಂಪು ಕಟ್ಟಕ್ಕೆ ಇದಾಗಿದೆ, ಆರ್ಡರ್ ಆಗಿದೆ ಅಲ್ಲಿ ಎಲ್ಲಿ 20 ನಂಬರ್ ವಾರ್ಡಲ್ಲಿ. ಆದಷ್ಟು ಬೇಗ ಸಂಪನ್ನ ಬೇಗ ಕಾರ್ಯ ವರ್ಕ್ ಮುಗಿಸಿದ್ರೆ 3 ವಾರ್ಡ್ಗೆ ನೀರಿನ ಸಮಸ್ಯೆ ಅದರಿಂದ ಅದನ್ನ ತಾವು ಡಬ್ಲ್ಯೂ ಕೊಡಬೇಕು ಅಂತ ಕೇಳ್ತೀವಿ. 20 ನಂಬರ್ ವಾರ್ಡ್ ಸಂಪೇನ ಐತಿಲ್ಲ ಅದು ಮಾಡಬೇಕು. ಅದು ಸ್ಯಾಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಏನೇನೋ ಮಾಡ್ಬೇಕು. ಸ್ವಲ್ಪ ಜಲ್ದಿ ಕಾಮಗಾರಿ ಚಾಲು ಆಯ್ತಂದ್ರೆ 3 ವಾರ್ಡ್ಗೆ ಬಹಳ ಅನುಕೂಲ ಆಗ್ತದೆ ಸರ್. 18, 19, 20ಕ್ಕೂ ಅನುಕೂಲ ಆಗ್ತದೆ ಸರ್. ಆಮೇಲೆ ಇಲ್ಲಿಗಲ್ಲಿ ಕನೆಕ್ಷನ್ಗಳು ಏನಿದಾವಲ್ಲ ಸರ್, ಸ್ವಲ್ಪ ಇವರು ಏನ್ ಹೇಳ್ತಾರೆ, ಇಂಡಿಗಲಿ ಕನೆಕ್ಷನ್ ಸ್ವಲ್ಪ ಬಹಳ ಇದಾವೆ ಅಂತಾರೆ. ಇಂಡಿಗಲಿ ಕನೆಕ್ಷನ್ ಕೊಟ್ಟವ್ರು ಯಾರು ಅವ್ರನ್ನೂ ಇದು ಮಾಡಿ ಅವ್ರಿಗೂ ದಂಡ ಹಾಕ್ರಿ. ಆಮೇಲೆ ಅದನ್ನೊಂದು ಈ ಇಂಡಿಗಲಿ ತಗೊಂಡವ್ರಿಗೆ ಏನಾದ್ರೂ ಸ್ವಲ್ಪ ಪೆನಾಲ್ಟಿ ಹಾಕಿದ್ರೆ ಅದು ನಮ್ಗೆ ರೆವಿನ್ಯೂ ಆಗ್ತದೆ, ಸ್ವಲ್ಪ ನಮ್ಮ ಮಹಾನಗರ ಪಾಲಿಕೆಗೆ ಹೆಲ್ಪ್ ಆಗ್ತದೆ. ಆಮೇಲೆ ಇನ್ನೂ ಪೇಪರ್ ನೆಲ್ಲ ಕೇಳಕ್ ಹೋಗ್ಬೇಡ್ರಿ, ಕೆಲವು ನಮ್ದೆಲ್ಲ ಸಮ್ಮೇರಿ ಇದೆ ವಿಷಯದಿಂದ ಅದು ಲೇಬರ್ ಸಮಸ್ಯೆ ಇಡೀ ನಮ್ದು ಬಹಳ ದೊಡ್ಡ ಸರ. ಲೇಬರ್ ಸಮಸ್ಯೆ ಬಹಳ ಇದೆ. ಬರೀ 6 ಜನ ಇದ್ದಾರೆ, ಆಯುಕ್ತರು ಸ್ವಲ್ಪ ಈ ಕಡೆ ಗಮನ ಕೊಡಬೇಕು. ಆಮೇಲೆ ಸರ್, ಒಂದು ನಮ್ಮ ವಾರ್ಡ್ ನಲ್ಲಿ ಕಸ ತಗೊಂಡು ಹೋಗೋದು ಒಂದು ಗಾಡಿ ಟ್ಯಾಕ್ಟ್ರಿಗೆ ಒಂದು ಬ್ಯಾಟ್ರಿ ಹೋಗಿ 3 ತಿಂಗಳಾಯ್ತು. ಇದುವರೆಗೂ ಅದು ಉತ್ತರ ಇಲ್ಲ. ಮೊನ್ನೆ ಆಯುಕ್ತರಿಗೆಲ್ಲ ಹೇಳಿದೆ, ಅದನ್ನ ಒಂದು ಇದು ತಗೊಂಡ್ಬಂದು ಹಂಗಾದ್ರೆ ಕಷ್ಟ ಪೆಲ್ಲಿ ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಅರ್ಥ ಬರ್ತದೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।